ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋ ಲೇಟೆಸ್ಟ್ ಟಾಪಿಕ್. ಸೊ ನಾನು ಇದನ್ನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋ. ಯಾಕಪ್ಪ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೆ ಎಕ್ಸಾಮಿಗೋಸ್ಕರ ಅವರಿಗೆ ಈ ವಿಡಿಯೋ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಅದೇ ರೀತಿ ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುವಂಥದ್ದು. ಸೊ ನಾನು ಆಲ್ರೆಡಿ 2023, 2024 ಆ್ಯಂಡ್ ಈ ಪೇಪರು ಸೇರಿ 3 ಪೇಪರ್ನ ನಾನು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನ ಮೇಲೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ 3 ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅದೇ ರೀತಿ ನೀವು ಇದೇ ರೀತಿ ನೀವು ಕ್ವಶನ್ಸ್ಗಳನ್ನ ನೋಡಿಕೊಂಡ್ರೆ ಆರಾಮಾಗಿ ಒಳ್ಳೆ ಮಾರ್ಕ್ಸ್ನ ತೊಗೊತೀರಾ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್ ಈ ವಿಡಿಯೋ ಶುರು ಮಾಡಿ. ನಂತರ ತದನಂತರ ಏನಪ್ಪ ಅಂತ ಅಂದರೆ ಸೊ ಇದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ಆಪ್ಷನಲ್ಲೂ ತೊಗೊಂಡಿರ್ತೀರಾ, ಇಲ್ಲ ಅಂದರೆ ಮೇಜರ್ ಸಬ್ಜೆಕ್ಟ್ ಆಗು ತೊಗೊಂಡಿರ್ತೀರಾ. ಸೊ ಈ ವಿಡಿಯೋದಲ್ಲಿ ನಾನು ಈ ಪೇಪರ್ನ ಬಗ್ಗೆ ತಿಳಿಸ್ಕೊಟ್ಟು ನಂತರ ಇದಕ್ಕೆ ಉತ್ತರಗಳಾಗಿರುವ ಆನ್ಸರ್ಗಳಾಗಿರ್ಬೋದು, ಅದೇ ರೀತಿ ನಿಮಗೆ ಪಾಯಿಂಟ್ಸ್ ನೋಟ್ಸಲ್ಲಿ ಆನ್ಸರ್ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ಯಾವ ಥರ ಎಲ್ಲ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಸಹ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಎಕ್ಸಾಮ್ ಪ್ಯಾಟ್ರನ್ನು ನಿಮಗೆ MCQ ಇರುತ್ತೆ, 2 ಮಾರ್ಕ್ಸಿಗೆ ಇರುತ್ತೆ, 4 ಮಾರ್ಕ್ಸಿಗೆ ಇರುತ್ತೆ, ಆ್ಯಂಡ್ ದೆನ್ 12 ಮಾರ್ಕ್ಸಿಗೂ ಸಹ ಇರುತ್ತೆ. ಸೊ ಆದ್ದರಿಂದ ಪ್ರತಿಯೊಂದನ್ನು ನೀವು ತಪ್ಪದೇ ನೋಡ್ತಾ ಇರಬೇಕು. ಸೊ ಪ್ರತಿಯೊಂದು ಕ್ವಶನ್ ಸಹ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಮೊದಲನೇದಾಗಿ ನಮಗೆ ಫಸ್ಟ್ನೇ ಕ್ವಶನ್ MCQನಲ್ಲಿ ಅಂತ ಬಂದರೆ ಸೊ ವಿಚ್ ಈಸ್ ನಾಟ್ ಎ ಫ್ಯೂಚರ್ ಆಫ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಹೂಡಿಕೆಯ ಲಕ್ಷಣವಲ್ಲ. ಓಕೆನಾ. ಸೊ ಇದಕ್ಕೆ ನಮಗೆ ಆಪ್ಷನ್ ಕೊಟ್ಟಿದೆ ನೋಡಿ. ಐ ಲಿಕ್ವಿಡಿಟಿ, ಟ್ರಾನ್ಸ್ಪರೆಂಟ್, ಐ ರಿಸ್ಕ್ ವಿತ್ ಲೋ ರಿಟರ್ನ್ಸ್, ನೆಕ್ಸ್ಟು ಡೈವರ್ಸಿಫಿಕೇಷನ್ನು. ಸೊ ಇದಕ್ಕೆ ಏನಪ್ಪ ಅಂತ ನೋಡೋದು ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಅಲ್ಲ ಅಂತಂದರೆ ಸೊ ಐ ರಿಸ್ಕ್ ವಿತ್ ಲೋ ರಿಟರ್ನ್ಸ್ ಅಂದರೆ ಕಡಿಮೆ ಆದಾಯದೊಂದಿಗೆ ಹೆಚ್ಚಿನ ಅಪಾಯ. ಸೊ ನಮಗೊಂದು ಸರ್ ಹೇಳ್ತಾ ಇದ್ರು ಹೈ ರಿಸ್ಕ್ ಈಸ್ ಹೈ ರಿಟರ್ನ್, ಓಕೆನಾ, ಲೋ ರಿಸ್ಕ್ ಈಸ್ ಲೋ ರಿಟರ್ನ್. ಸೊ ತದ ಕಾರಣ ಸೊ ನಮಗೆ ಐ ರಿಸ್ಕ್ ವಿತ್ ಲೋ ರಿಟರ್ನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದು ಗುಡ್ ಇನ್ವೆಸ್ಟ್ಮೆಂಟ್ ಅಲ್ಲ. ಐ ರಿಸ್ಕ್ನ ತೊಗೊತಾ ಇದ್ದೀವಿ, ಲೋ ರಿಟರ್ನ್ನ ತೊಗೊತಾ ಇದ್ವಿ, ಓಕೆನಾ. ಸೊ ಆದ್ದರಿಂದ ಸೊ ಈ ಆಪ್ಷನ್ ನಮಗೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ಸೊ ಇನ್ ಕಂಪನಿ ಅನಾಲಿಸಿಸ್ ವಾಟ್ ಡಸ್ ದ ಟರ್ಮ್ SWOT ಅನಾಲಿಸಿಸ್ ಸ್ಟ್ಯಾಂಡ್ ಫಾರ್ ಅಂದರೆ ಕಂಪನಿಯ ವಿಶ್ಲೇಷಣೆಯಲ್ಲಿ ಸ್ವಾಟ್ ವಿಶ್ಲೇಷಣೆ ಎಂಬ ಪದವು ಏನನ್ನು ಸೂಚಿಸುತ್ತದೆ. ಸೊ ಇದು ನಮ್ಗೆ ಆಲ್ರೆಡಿ ತುಂಬ ಅಂದರೆ ನಮಗೆ ಸೆಕೆಂಡ್ PU ಇಂದ ನಾವು ಇದು ಓದ್ತಾನೆ ಇದ್ದೀವಲ್ವಾ. ಸೊ ಇದಕ್ಕೆ ಆನ್ಸರು ನಾವು ಡೈರೆಕ್ಟಾಗಿ ಹೇಳ್ತೀವಿ ನೋಡಿ. ಸೊ ಮೊದಲನೇದಾಗಿ ಸ್ಟ್ರೆಂತು ವೀಕ್ನೆಸ್ಸು, ಓಕೆನಾ. ಸ್ಟ್ರೆಂತು ವೀಕ್ನೆಸ್ಸು ಆಪರ್ಚುನಿಟಿ ಥ್ರೆಟ್ಸು. ಸೊ ಇದಕ್ಕೆ ಆನ್ಸರ್ ಆಗಿರುವಂಥದ್ದು ಸ್ವಾಟ್ನ ಫುಲ್ ಫಾರ್ಮು ಇದೇ ಆಗಿರುತ್ತೆ. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್. ಸೊ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ದ 3 ಟೈಪ್ಸ್ ಆಫ್ ದ ಕರೆಕ್ಟಿವ್ ವೇವ್ ಅಕಾರ್ಡಿಂಗ್ ಟು ಇಲಿಯಟ್ ವೇವ್ ಥಿಯರಿ ಅಂದರೆ ಇಲಿಯಟ್ ಅಲೆ ತರಂಗ ಅಂತ ಹೇಳ್ತೀವಲ್ಲ. ಸೊ ಸಿದ್ಧಾಂತದ ಪ್ರಕಾರ 3 ವಿಧದ ಅಲೆಗಳು ಯಾವುವು ಅಂತ ಹೇಳಿದರೆ ಸೊ 1, 2, 3 ವೇವ್ಸ, XYZ ವೇವ್ಸ, ABC ವೇವ್ಸ, XUV ವೇವ್ಸ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ABC ವೇವ್ಸ್ ಅಂತ ಬರುತ್ತೆ. ನೀವು ಆನ್ಸರ್ನ ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸೊ ವಾಟ್ ಈಸ್ ಅ ಶಾರ್ಪ್ಸ್ ಸಿಂಗಲ್ ಇಂಡೆಕ್ಸ್ ಮಾಡೆಲ್ ಯೂಸ್ಡ್ ಫಾರ್ ಇನ್ ಪೋರ್ಟೋಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ಪೋರ್ಟೋಫೋಲಿಯೋ ನಿರ್ವಹಣೆಯಲ್ಲಿ ಶಾರ್ಪ್ಸ್ನ ಏಕ ಸೂಚ್ಯಂಕ ಮಾದರಿಯನ್ನು ಯಾವುದಕ್ಕೆ ಬಳಸಲಾಗುತ್ತದೆ. ಸೊ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಸೊ ಸೆಲ್ಲಿಂಗ್ ಇಂಡಿವಿಜುವಲ್ ಸ್ಟಾಕ್ಸು, ಕಂಡಕ್ಟಿಂಗ್ ಎ ಡೈವರ್ಸಿಫೈಡ್ ಪೋರ್ಟೋಫೋಲಿಯೋ, ನೆಕ್ಸ್ಟು ಅನಲೈಸಿಂಗ್ ದ ಮಾರ್ಕೆಟ್ ಎಫಿಷಿಯನ್ಸಿ ಓನ್ಲಿ, ಐಡೆಂಟಿಫೈಯಿಂಗ್ ಮಾರ್ಕೆಟ್ ಟ್ರೆಂಡ್ಸ್. ಸೊ ಇದಕ್ಕೆ ಅಂತ ನೋಡೋದಾದರೆ ನಾವು ಕನ್ಸ್ಟ್ರಕ್ಟಿಂಗ್ ಎ ಡೈವರ್ಸಿಫೈಡ್ ಪೋರ್ಟೋಫೋಲಿಯೋ ಅಂದರೆ ವೈವಿಧ್ಯಮಯ ಪೋರ್ಟೋಫೋಲಿಯೋವನ್ನು ನಿರ್ಮಿಸುವುದು ಇದಕ್ಕೆ ಆನ್ಸರ್ ಆಗಿರುವಂಥದ್ದು, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ನು, ಓಕೆನಾ. ನೆಕ್ಸ್ಟ್ ಕ್ವಶನ್ ಅಂತ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್ ಅಂದರೆ ಹಣಕಾಸಿನ ಮಾರುಕಟ್ಟೆ ಸಾಧನಗಳು ಯಾವುವು. ಸೊ ಅದಕ್ಕೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ.
ಸೊ ನಮಗೆ ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ, ಮ್ಯೂಚುವಲ್ ಫಂಡ್ ಕೊಟ್ಟಿದ್ದಾರೆ, ಓಕೆ ಡಿರೈವಿಟಿವ್ಸ್ ಕೊಟ್ಟಿದ್ದಾರೆ, ಕಮರ್ಷಿಯಲ್ಸ್ ಪೇಪರ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಕಮರ್ಷಿಯಲ್ ಪೇಪರ್ಸ್ CP ಅಂತ ಕರಿತೀವಿ, ಅಂದರೆ ವಾಣಿಜ್ಯ ಪತ್ರಗಳು ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ದ ರಿಸ್ಕ್ ಈಸ್ ಟೈಪಿಕಲಿ ಮೆಜರ್ಡ್ ಇನ್ ಫೈನಾನ್ಸ್ ಬೈ, ಅಂದರೆ ಹಣಕಾಸಿನಲ್ಲಿ ಗಂಡಾಂತರವನ್ನು ಹೇಗೆ ವಿಶಿಷ್ಟವಾಗಿ ಮಾಪನ ಮಾಡಬಹುದು. ಸೊ ಇದಕ್ಕೆ ನಮಗೆ ಆಪ್ಷನ್ ಕೊಟ್ಟಿದೆ ನೋಡಿ, ಅರ್ನಿಂಗ್ ಪರ್ ಶೇರು, ಡಿವಿಡೆಂಡ್ ಹೀಲ್ಡು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ನನ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಮಾನಕ ವಿಚಲನೆ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ದ ರಿಸ್ಕ್ ಇಸ್ ಟೈಪಿಕಲಿ ಮೆಜರ್ಡ್ ಇನ್ ಫೈನಾನ್ಸ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದು ಏನಲ್ಲ, ನೀವು MCQ ಕ್ವಶನ್ಸ್ ನೋಡೋದ್ರಲ್ಲ. ತದನಂತರ ನಾವು 2 ಮಾರ್ಕ್ಸಿಗೆ ಅಂತ ನೋಡೋದಾದರೆ ಅದರಲ್ಲಿ ನಮಗೆ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ 5 ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ. ಸೊ ಅದಕ್ಕೆ ನಾನು ಆನ್ಸರ್ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ಗಿವ್ ದ ಮೀನಿಂಗ್ ಆಫ್ ಮನಿ ಮಾರ್ಕೆಟ್, ಅಂದರೆ ಹಣಕಾಸಿನ ಮಾರುಕಟ್ಟೆಯ ಅರ್ಥ ತಿಳಿಸಿ. ಅಂದರೆ ಮನಿ ಮಾರ್ಕೆಟ್ನ ಮೀನಿಂಗ್ನ ನಾವಿಲ್ಲಿ ನೋಡೋದಾದರೆ, ಸೊ ಫಸ್ಟ್ ಒನ್, ಸೊ ನೋಡ್ಕೊಳ್ಳಿ ಮನಿ ಮಾರ್ಕೆಟ್ ಮೀನಿಂಗ್ ಅಂತ ನೋಡೋದಾದ್ರೆ, ಸೊ ಮನಿ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಫಂಡ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ವಿತ್ ಮೆಚುರಿಟಿ ಅಪ್ ಟು 1 year. ಸೊ ಅದನ್ನು ನಾವು ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, ಶಾರ್ಟ್ ಟರ್ಮ್ ಫಂಡ್ಸ್, ಸೊ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ವಿತ್ ಮೆಚುರಿಟಿ ಅಪ್ ಟು 1 year. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಮೆನ್ಷನ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್, ಅಂದರೆ ಬಂಡವಾಳ ಮಾರುಕಟ್ಟೆಯ ಪರಿಕರಗಳನ್ನು ಹೆಸರಿಸಿ. ಸೊ ನಮಗೆ ಮೆನ್ಷನ್ ಮಾಡಿ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವಪ್ಪ ಅಂತ ನೋಡೋದಾದರೆ, 1 ಈಕ್ವಿಟಿ ಶೇರು, 2 ಡಿಫರೆನ್ಸ್ ಶೇರು, ಪ್ರಿಫರೆನ್ಸ್ ಶೇರು, ನೆಕ್ಸ್ಟ್ ಡಿಬೆಂಚರು, ಬಾಂಡ್ಸು, ಮ್ಯೂಚುವಲ್ ಫಂಡ್ಸು, ಇದು ನಮಗೆ ಕ್ಯಾಪಿಟಲ್ ಮಾರ್ಕೆಟಿಂಗ್ನ ಇನ್ಸ್ಟ್ರೂಮೆಂಟ್ಸ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಅಂತ ನೋಡೋದಾದರೆ, ಸೊ ಡಿಫೈನ್ ಟೆಕ್ನಿಕಲ್ ಅನಾಲಿಸಿಸ್, ಅಂದರೆ ತಾಂತ್ರಿಕ ವಿಶ್ಲೇಷಣೆಯನ್ನು ವ್ಯಾಖ್ಯಾನಿಸಿ. ಟೆಕ್ನಿಕಲ್ ಅನಾಲಿಸಿಸ್ನ ಡೆಫಿನೇಷನ್ ಅಂತ ನೋಡೋದಾದರೆ, ನಾನು ಇಲ್ಲಿ ಜಸ್ಟ್ ಮೀನಿಂಗ್ನ ತೊಗೊಂಡಿದ್ದೀನಿ, ನೀವು ಇದಕ್ಕೆ ಅಕಾರ್ಡಿಂಗ್ ಟು ಒಬ್ಬರು ಆಥರ್ ನೇಮ್ ಬರೆದ್ಬಿಟ್ಟು ತದನಂತರ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಅಂತ ನೋಡೋದಾದರೆ, ಟೆಕ್ನಿಕಲ್ ಅನಾಲಿಸಿಸ್ ಸ್ಟಡೀಸ್ ಪಾಸ್ಟ್ ಪ್ರೈಸ್ ಮೂವ್ಮೆಂಟ್ಸ್ ಆ್ಯಂಡ್ ಮಾರ್ಕೆಟ್ ಟ್ರೆಂಡ್ಸ್ ಟು ಪ್ರಿಡಿಕ್ಟ್ ಫ್ಯೂಚರ್ ಪ್ರೈಸಸ್. ಇದನ್ನ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲೀಸಿಂಗ್, ಅಂದರೆ ಗುತ್ತಿಗೆ ಎಂದರೇನು. ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ ನೋಡಿ, ನಾನು ಸಿಂಪಲಾಗಿ ತೊಗೊಂಡಿದ್ದೀನಿ. ಲೀಸಿಂಗ್ ಇಸ್ ಎ ಅಗ್ರಿಮೆಂಟ್ ಇನ್ ವಿಚ್ ದ ಓನರ್ಸ್ ಅಲೋ another person to use an asset for a fixed period in return for rent. ಓಕೆನಾ, ಇದನ್ನು ನಾವು ಲೀಸಿಂಗ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಅಂತ ನೋಡೋದಾದರೆ ನೋಡ್ಕೊಳ್ಳಿ, ಗಿವ್ ದ ಮೀನಿಂಗ್ ಆಫ್ ಟ್ರೆಜರಿ ಬಿಲ್ಸ್, ಅಂದರೆ ಖಜಾನೆ ಬಿಲ್ಲುಗಳ ಅರ್ಥ ತಿಳಿಸಿ. ಓಕೆ, ಟ್ರೆಜರಿ ಬಿಲ್ ಮೀನಿಂಗ್ ಅಂತ ನೋಡೋದಾದರೆ, ಸೊ ನೋಡ್ಕೊಬೋದು, ಟ್ರೆಜರಿ ಬಿಲ್ಸ್ ಆರ್ ಶಾರ್ಟ್ ಟರ್ಮ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಇಶ್ಯೂಡ್ ಟು ಮೀಟ್ ಟೆಂಪ್ರವರಿ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗೆ ನಾವು ಟ್ರೆಜರಿ ಬಿಲ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇನ್ನು 4 ಮಾರ್ಕ್ಸಿಗೆ ಪಾರ್ಟ್ ಸೆಕ್ಷನ್ ಬಿನಲ್ಲಿ. ಸೊ ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ಎಕ್ಸ್ಪ್ಲೈನ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್, ಅಂದರೆ ಹಣಕಾಸಿನ ಮಾರುಕಟ್ಟೆಯ ಪರಿಕರಗಳನ್ನು ವಿವರಿಸಿ. ಓಕೆನಾ. ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದ್ರೆ, ನಮಗೆ ಕ್ಯಾಪಿಟಲ್ ಮಾರ್ಕೆಟು ಕೇಳಿದ್ರು, ಮನಿ ಮಾರ್ಕೆಟು ಕೇಳಿದ್ರು. ಸೊ ನಮ್ಗೆ ಈ ಥರನಾದ್ರು ಕೇಳ್ಬೋದು, ಮತ್ತು ನಮಗೆ ಡಿಫ್ರೆನ್ಸ್ ಆದ್ರೂ ಕೇಳ್ಬೋದು. ಆ ರೀತಿ ನೀವು ನೋಡ್ಕೊಳ್ಳಿ. ಓಕೆನಾ. ಸೊ ಮನಿ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ಸ್ಗಳು ಯಾವ್ಯಾವಪ್ಪ ಅಂತ ನೋಡೋದಾದರೆ, ಇನ್ನು ನೀವು ಜಸ್ಟ್ ಇದು ಮಾತ್ರ ಬರೆಯೋದಲ್ಲ, ಇದಕ್ಕೆ ನೀವು ಎಕ್ಸ್ಪ್ಲೇನ್ ಸಹ ಮಾಡಬೇಕಾಗಿರುತ್ತೆ. ಸೊ ಆದ್ದರಿಂದ ನೀವು ಪ್ರತಿಯೊಂದನ್ನು ಗಮನಿಟ್ಟಲ್ಲಿ ಓದ್ಕೊಬೇಕಾಗುತ್ತೆ. ಸೊ ಇನ್ಸ್ಟ್ರೂಮೆಂಟ್ ಆಫ್ ಮನಿ ಮಾರ್ಕೆಟ್ ಅಂದರೆ, ಒಂದು ಟ್ರೆಜರಿ ಬಿಲ್ಸು, ನೆಕ್ಸ್ಟು ಕಮರ್ಷಿಯಲ್ ಪೇಪರ್ಸು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸು, ಕಾಲ್ ಮನಿ, ಕಮರ್ಷಿಯಲ್ ಬಿಲ್ಸ್, ನೆಕ್ಸ್ಟು ಪರ್ಚೇಸ್ ಅಗ್ರಿಮೆಂಟ್ಸ್, ಅದನ್ನ ರೆಪೋ ಅಂತಲೂ ಕರೆಕ್ಟ್ ಹೇಳ್ತೀವಿ, ರೀಪರ್ಚೇಸ್ ಅಗ್ರಿಮೆಂಟ್ನ ಮಾಡ್ಕೊಳ್ಳೋದಾಗಿರುತ್ತೆ. ಇವು ನಮ್ಮ ಮನಿ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ಸ್ಗಳಾಗಿರುತ್ತೆ. ನಾವು ಇದನ್ನು ಸಹ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ನೋಡಿ, ಎಕ್ಸ್ಪ್ಲೇನ್ ಅಂತ ಕೇಳಿದಾರಲ್ವಾ, ಸೊ ನಾವು ಎಕ್ಸ್ಪ್ಲೇನ್ ಮಾಡಲೇಬೇಕು, ಯಾವುದೇ ರೀತಿ ಇದಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಗೋಲ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಅಂದರೆ ಹೂಡಿಕೆಯ ಗುರಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಅದಕ್ಕೆ ನಾವು ಆನ್ಸರ್ ಅಂತ ನೋಡೋದಾದರೆ, ಸೊ ನೋಡ್ಕೊಳ್ಳಿ, ಗೋಲ್ಸ್ ಆಫ್ ಇನ್ವೆಸ್ಟ್ಮೆಂಟಲ್ಲಿ 1 ಸೇಫ್ಟಿ ಆಫ್ ಕ್ಯಾಪಿಟಲ್, ರೆಗ್ಯುಲರ್ ಇನ್ಕಮ್, ಕ್ಯಾಪಿಟಲ್ ಅಪ್ರಿಷಿಯೇಷನ್, ನೆಕ್ಸ್ಟು ಲಿಕ್ವಿಡಿಟಿ, ಟ್ಯಾಕ್ಸ್ ಬೆನಿಫಿಟ್, ನೆಕ್ಸ್ಟು ಪ್ರೊಟೆಕ್ಷನ್ ಅಗೇನ್ಸ್ಟ್ ಇನ್ಫ್ಲೇಷನ್. ಇದಕ್ಕೆ ನಾವು ಗೋಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದನ್ನು ನೀವು ನೋಡ್ಕೊಬೇಕಾಗಿರುತ್ತೆ.
ಓಕೆನಾ. ಸೊ ಗೋಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ನ ಅದು ಎಕ್ಸ್ಪ್ಲೇನ್ ಸಹ ಮಾಡಬೇಕಾಗಿರುತ್ತೆ. ಓಕೆನಾ, ಗೋಲ್ಸ್ನ ಇನ್ವೆಸ್ಟ್ಮೆಂಟ್ನ ಬಗ್ಗೆ. ಓಕೆನಾ, ಅದನ್ನು ನೋಡಿದ ನಂತರ ಸೊ ನೋಡಿ, ನೆಕ್ಸ್ಟ್ ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಸ್ಟ್ಮೆಂಟು ಮತ್ತು ಸ್ಪೆಕ್ಯುಲೇಷನ್ನು. ಓಕೆ, ಸ್ಪೆಕ್ಯುಲೇಷನ್ನು. ಸೊ ಇದು ನಮಗೆ ಆಲ್ರೆಡಿ 2024ರಲ್ಲೂ ಸಹ ಕ್ವಶನ್ ಕೇಳಿದ್ದಾನೆ, 25ರಲ್ಲೂ ಕ್ವಶನ್ ಕೇಳಿದ್ದಾನೆ, 26ಕ್ಕೆ. ಸೊ ನೀವೇನೆ ನೆನಪಲ್ಲಿ ಇಟ್ಕೊಳ್ಳಿ, ಕೊಡ್ತಾನೆ ಕೊಡಲ್ವಾ. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸ್ಪೆಕ್ಯುಲೇಷನ್. ಓಕೆನಾ, ನಾನು ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಮಾಡಿದ್ದೀನಿ, ಅದರಲ್ಲಿ ಆನ್ಸರ್ ಸಹ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ನೀವು ಹೋಗ್ಬಿಟ್ಟು ಬೇಕಾದ್ರೆ ನೋಡ್ಕೊಬೋದು. ಸೊ ನಾವು ಸಿಂಪಲ್ಲಾಗಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸ್ಪೆಕ್ಯುಲೇಷನ್ ತೊಗೊಂಡ್ರೆ, ಒಂದು ಇನ್ವೆಸ್ಟ್ಮೆಂಟು, ಸ್ಪೆಕ್ಯುಲೈಸೇಷನ್ನು. ಸೊ ಎರಡೂ ಹೇಳ್ಕೊತಾ ಹೋಗ್ತೀನಿ. ಈ ಕಡೆ ಆದರೆ ಲಾಂಗ್ ಎಂಡ್ ಟರ್ಮು, ಇದು ಶಾರ್ಟ್ ಟರ್ಮು. ಈ ಕಡೆ ಮಾಡ್ರೇಟ್ ರಿಸ್ಕ್ ಇರುತ್ತೆ, ಇದು ಹೈ ರಿಸ್ಕ್ ಇರುತ್ತೆ. ಇದು ರೆಗ್ಯುಲರ್ ಇನ್ಕಮ್ ಆಗಿರುತ್ತೆ, ಇದು ಕ್ವಿಕ್ ಪ್ರಾಫಿಟ್ನ ತಂದುಕೊಡುವಂಥದ್ದು. ಇದು ಬೇಸ್ಡ್ ಆನ್ ಅನಾಲಿಸಿಸ್, ಇದು ಬೇಸ್ಡ್ ಆನ್ ಮಾರ್ಕೆಟ್ ಮೂಮೆಂಟ್ನ ಮೇಲೆ ಇದು ಸ್ಪೆಕ್ಯುಲೇಷನ್ ವರ್ಕ್ ಆಗುವಂಥದ್ದು. ನಾನು 4 ತೊಗೊಂಡು ನೀವು ಇಷ್ಟೇ ಬರಲು ಸಾಕು, ನೀವು ಆರಾಮಾಗಿ ಗೆಟಿನ್ ಆಗ್ತೀರಾ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಮೆನ್ಷನ್ ದ ಫೀ ಬೇಸ್ಡ್ ಆಕ್ಟಿವಿಟೀಸ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್. ಅಂದರೆ ಹಣಕಾಸಿನ ಸೇವೆಯಲ್ಲಿ ಶುಲ್ಕ ಆಧಾರಿತ ಚಟುವಟಿಕೆಗಳನ್ನು ಹೆಸರಿಸಿ. ಓಕೆನಾ. ಸೊ ನಾವು ಫಿನಾನ್ಷಿಯಲ್ ಸರ್ವಿಸಸ್ ಯಾವ್ಯಾವಪ್ಪ ಅಂತ ನೋಡೋದಾದರೆ, ಒಂದು ಅಂದರೆ ಫೀ ಬೇಸ್ಡ್ ಬಗ್ಗೆ, ಒಂದು ಮರ್ಜೆಂಟ್ ಬ್ಯಾಂಕಿಂಗ್, ನೆಕ್ಸ್ಟು ಪೋರ್ಟಫೋಲಿಯೋ ಮ್ಯಾನೇಜ್ಮೆಂಟ್, ನೆಕ್ಸ್ಟು ಕ್ರೆಡಿಟ್ ರೇಟಿಂಗ್, ನೆಕ್ಸ್ಟು ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ, ನೆಕ್ಸ್ಟು ಅಂಡರ್ ರೈಟಿಂಗು, ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸಸ್. ಇದಕ್ಕೆ ನಾವು ಫೀ ಬೇಸ್ಡ್ ಆಕ್ಟಿವಿಟೀಸ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು 4 ಮಾರ್ಕ್ಸ್ ಲಾಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಇನ್ಶೂರೆನ್ಸ್. ಅಂದರೆ ವಿಮೆಯ ಪ್ರಾಮುಖ್ಯತೆಗಳನ್ನು ವಿವರಿಸಿ. ಇನ್ಶೂರೆನ್ಸ್ನ ಇಂಪಾರ್ಟೆನ್ಸ್ಗಳನ್ನ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿ, ಇಂಪಾರ್ಟೆನ್ಸ್ ಆಫ್ ಇನ್ಶೂರೆನ್ಸಲ್ಲಿ ಒಂದು, ಪ್ರೊವೈಡ್ ದ ಫಿನಾನ್ಷಿಯಲ್ ಸೆಕ್ಯೂರಿಟಿ, ನೆಕ್ಸ್ಟು ಕವರ್ಸ್ ರಿಸ್ಕ್ ಆ್ಯಂಡ್ ಲಾಸಸ್, ನೆಕ್ಸ್ಟ್ ಎನ್ಕರೇಜಸ್ ಸೇವಿಂಗ್ಸ್, ನೆಕ್ಸ್ಟ್ ಸಪೋರ್ಟ್ಸ್ ಬಿಸ್ನೆಸಸ್ ಕಂಟಿನ್ಯೂಟಿ, ನೆಕ್ಸ್ಟು ಗಿವ್ಸ್ ಪೀಸ್ ಆಫ್ ಮೈಂಡ್. ಇದಕ್ಕೆ ನಾವು ಇಂಪಾರ್ಟೆನ್ಸ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ಅಂತ ನೋಡೋದಾದರೆ 12 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ನೀವು ಗೊತ್ತಿರ್ಬೋದು. ಸೊ ಅದರಲ್ಲಿ ಫಸ್ಟ್ನೇ ಕ್ವಶನ್ ಬಂದುಬಿಟ್ಟು 12 ಮಾರ್ಕ್ಸಿಗೆ, ಎಕ್ಸ್ಪ್ಲೈನ್ ಬ್ರೀಫ್ಲಿ ಟೈಪ್ಸ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್. ಅಂದರೆ ಹಣಕಾಸಿನ ಸೇವೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಓಕೆನಾ. ಅದರಲ್ಲಿ ನಾವು ಫಿನಾನ್ಷಿಯಲ್ ಸರ್ವಿಸಸ್ ಟೈಪ್ಸ್ ಯಾವ್ಯಾವು ಅಂತ ನಾವು ಗೊತ್ತಿರಬೇಕಾಗತ್ತೆ, ಅದನ್ನು ನೀವು ಸಂಪೂರ್ಣವಾಗಿ ಬರೀಬೇಕಾಗತ್ತೆ. ಅಂದರೆ ಇದು ಯಾವ ಥರ ಆನ್ಸರ್ ಮಾಡ್ತೀರಾ ಅಂತ ನೋಡೋದಾದ್ರೆ, ಫಿನಾನ್ಷಿಯಲ್ ಸರ್ವಿಸಸ್ನ ಮೀನಿಂಗ್ನ ಬರೀತೀರಾ, ಆಮೇಲೆ ಅದು ಟೈಪ್ಸ್ಗಳನ್ನ ನೀವು ಬರೀಬೇಕಾಗತ್ತೆ. ಸೊ ಟೈಪ್ಸ್ ಯಾವ್ಯಾವಪ್ಪ ಅಂತ ನೋಡೋದಾದರೆ, ನಾನು ಸಿಂಪಲಾಗಿ ತೊಗೊಂಡಿದ್ದೀನಿ ನೋಡಿ. ಸೊ ಫಿನಾನ್ಷಿಯಲ್ ಸರ್ವಿಸಸ್ಸು ಟೈಪ್ಸು, ಒಂದು ಮರ್ಜೆಂಟ್ ಬ್ಯಾಂಕಿಂಗ್, ನೆಕ್ಸ್ಟು ಮ್ಯೂಚುವಲ್ ಫಂಡ್ಸ್, ನೆಕ್ಸ್ಟು ಲೀಸಿಂಗ್, ಐರ್ ಪರ್ಚೇಸ್, ಫ್ಯಾಕ್ಟರಿಂಗ್, ವೆಂಚರ್ ಕ್ಯಾಪಿಟಲ್, ಇನ್ಶೂರೆನ್ಸ್ ಸರ್ವಿಸಸ್, ಕ್ರೆಡಿಟ್ ರೇಟಿಂಗ್ ಸರ್ವಿಸಸ್, ಪೋರ್ಟಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ಸು. ಸೊ ಇವು ನಮ್ಮನ್ನ ಫಿನಾನ್ಷಿಯಲ್ ಸರ್ವಿಸಸ್ ಹೆಲ್ಪ್ ಮೊಬೈಲೈಸ್ ಸರ್ವಿಂಗ್ಸ್ ಆ್ಯಂಡ್ ಸಪೋರ್ಟ್ ಎಕನಾಮಿಕ್ ಗ್ರೋತ್. ಇದಕ್ಕೆ ನಾವು ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದರೆ, ವಾಟ್ ಈಸ್ ಗ್ಲೋಬಲ್ ಎಕಾನಮಿ, ಎಕ್ಸ್ಪ್ಲೈನ್ ದ ಬೆನಿಫಿಟ್ ಆಫ್ ಗ್ಲೋಬಲ್ ಎಕಾನಮಿ. ಅಂದರೆ ನಮ್ಮ ಗ್ಲೋಬಲ್ ಎಕಾನಮಿ ಅಂದರೆ ಮೀನಿಂಗ್ನ ಬರೀಬೇಕಾಗುತ್ತೆ, ತದನಂತರ ಎಕ್ಸ್ಪ್ಲೈನ್ ದ ಬೆನಿಫಿಟ್, ಅದರಿಂದ ಬೆನಿಫಿಟ್ ಏನಾಗ್ತಿದೆ ನೋಡ್ಕೊಬೇಕಾಗುತ್ತೆ. ಸೊ ಅದಕ್ಕೆ ನಾವು ಅಂತ ನೋಡೋದಾದರೆ ಈ ರೀತಿ ಬರಿಬೋದು. ಇದಕ್ಕೆ ಇನ್ನೊಂದು 5 ಪಾಯಿಂಟ್ಸ್ನ ಸೇರಿಸ್ಕೊಳ್ಳಿ. ಒಂದು ನೋಡಿ, ಗ್ಲೋಬಲ್ ಎಕಾನಮಿ ಅಂದರೆ ಎನ್ ಎಕಾನಮಿ ವೇರ್ ಕಂಟ್ರೀಸ್ ಆರ್ ಇಂಟರ್ ಕನೆಕ್ಟೆಡ್ ಥ್ರೂ ಟ್ರೇಡ್, ಇನ್ವೆಸ್ಟ್ಮೆಂಟ್, ಟೆಕ್ನಾಲಜಿ ಆ್ಯಂಡ್ ಫೈನಾನ್ಸ್. ಇದಕ್ಕೆ ನಾವು ಗ್ಲೋಬಲ್ ಎಕಾನಮಿ ಅಂತ ಹೇಳ್ತೀವಿ. ಅದ್ರ ಬೆನಿಫಿಟ್ ನೋಡೋದಾದರೆ ಇನ್ಕ್ರೀಸ್ಡ್ ಇಂಟರ್ನ್ಯಾಷನಲ್ ಟ್ರೇಡ್, ನೆಕ್ಸ್ಟ್ ಬೆಟರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಅಕ್ಸೆಸ್ ಟು ಟೆಕ್ನಾಲಜಿ, ನೆಕ್ಸ್ಟು ಹೈಯರ್ ಎಕಾನಮಿಕ್ ಗ್ರೋತು, ಇನ್ಕ್ರೀಸ್ಡ್ ಫಾರಿನ್ ಇನ್ವೆಸ್ಟ್ಮೆಂಟು, ಬೆಟರ್ ಸ್ಟ್ಯಾಂಡರ್ಡ್ ಲಿವಿಂಗು. ಸೊ ಇದಕ್ಕೆ ನಾವು ಗ್ಲೋಬಲ್ ಎಕಾನಮಿ ಬೆನಿಫಿಟ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಅಂದರೆ ಬಂಡವಾಳ ಮಾರುಕಟ್ಟೆ ಕಾರ್ಯಗಳನ್ನು ವಿವರಿಸಿ. ಕ್ಯಾಪಿಟಲ್ ಮಾರ್ಕೆಟ್ ನೋಡಿ, ಇಲ್ಲೂ ಕೇಳಿದ್ದಾರೆ, ಮನಿ ಮಾರ್ಕೆಟ್ ಬೇಕಾದ್ರೆ ಕೇಳ್ಬೋದು ಫಂಕ್ಷನ್ಸ್ಗಳು. ಸೊ ಇವನ್ನ ಎರಡೂ ಸಹ ಓದ್ಕೊಬೇಕಾಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಕ್ಯಾಪಿಟಲ್ ಮಾರ್ಕೆಟ್ನ ಫಂಕ್ಷನ್ ನೋಡೋದ್ರೆ ಮೊದಲೇ ಈ ಕ್ಯಾಪಿಟಲ್ ಮಾರ್ಕೆಟ್ನ ಮೀನಿಂಗ್ನ ಬರೀರಿ, ತದನಂತರ ಫಂಕ್ಷನ್ಸ್ಗಳನ್ನ ನೀವು ಬರೆದ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಒಂದು 6 ಪಾಯಿಂಟ್ ತೊಗೊಂಡಿದ್ದೀನಿ ನೋಡಿ. ಒಂದು, ಮೊಬೈಲೈಸ್ ಸೇವಿಂಗ್ ಆಗುತ್ತೆ. ನೆಕ್ಸ್ಟ್ ಪ್ರೊವೈಡ್ಸ್ ಲಾಂಗ್ ಟರ್ಮ್ ಫೈನಾನ್ಸ್ ಕೊಡುವಂಥದ್ದು, ಪ್ರಮೋಟ್ ಇಂಡಸ್ಟ್ರಿಯಲ್ ಗ್ರೋತು, ಎನ್ಕರೇಜ್ ಇನ್ವೆಸ್ಟ್ಮೆಂಟು, ಪ್ರೊವೈಡ್ ಲಿಕ್ವಿಡಿಟಿ ಟು ಸೆಕ್ಯೂರಿಟೀಸ್, ನೆಕ್ಸ್ಟು ಫೆಸಿಲಿಟೇಟ್ ಕ್ಯಾಪಿಟಲ್ ಫಾರ್ಮೇಷನ್, ನೆಕ್ಸ್ಟ್ ಎನ್ಶೂರ್ಸ್ ಎಫಿಷಿಯೆಂಟ್ ಅಲೋಕೇಶನ್ಸ್ ಆಫ್ ರಿಸೋರ್ಸಸ್. ಇದಕ್ಕೆ ನಾವು ಕ್ಯಾಪಿಟಲ್ ಮಾರ್ಕೆಟ್ನ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಓಕೆನಾ. ಇನ್ನು ನೆಕ್ಸ್ಟು ಥಿಯರಿನಲ್ಲೇ
ಸೊ ನೋಡಿ, ಗಿವ್ ದ ಮೀನಿಂಗ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ ಹೌದಲ್ವಾ? ಅಂದರೆ ಪಾಶ್ಚಾತ್ಯ ಷೇರುಗಳ ಅರ್ಥ ತಿಳಿಸಿ, ಪಾಶ್ಚಾತ್ಯ ಷೇರುಗಳ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇದಕ್ಕೆ ಅಂತ ನೋಡೋದಾದರೆ, ಸೊ ಈ ಥರ ಬರಿಬೋದು. ಒಂದು ಪ್ರಿಫರೆನ್ಸ್ ಶೇರ್ ಅಂತ ನೋಡೋದಾದರೆ ಅದು ಮೀನಿಂಗ್ ನೋಡೋದು ಮೊದಲು. ಪ್ರಿಫರೆನ್ಸ್ ಶೇರ್ ಆರ್ ಶೇರ್ಸ್ ದಟ್ ರಿಸೀವ್ ಪ್ರಿಫರೆನ್ಸ್ ಇನ್ ಡಿವಿಡೆಂಟ್ ಪೇಮೆಂಟ್ ಆ್ಯಂಡ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್, ಇದನ್ನು ನಾವು ಪ್ರಿಫರೆನ್ಸ್ ಶೇರ್ ಅಂತ ಹೇಳ್ತೀವಿ. ಟೈಪ್ಸ್ ಅಂತ ನೋಡಿದ್ರೆ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರು, ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರು, ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರು, ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರು, ಓಕೆ, ಕನ್ವರ್ಷಬಲ್ ಪ್ರಿಫರೆನ್ಸ್ ಶೇರು, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ನ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪ್ರಿಫರೆನ್ಸ್ ಶೇರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಷ್ಟು ಬರಿಬೋದು. ಇದನ್ನ ಟೈಪ್ಸ್ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಇನ್ನೊಂದು ಕ್ವಶನ್ ಗೊತ್ತಿರಬೇಕು. ನಮಗೆ ಈ ಏನಿದೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಮಗೆ ಪ್ರಾಬ್ಲಮಿಟಿಕ್ಕು ಬರುತ್ತೆ. ಅದು ಲಾಸ್ಟ್ನ ಚಾಪ್ಟ್ರಲ್ಲಿ ಇದೆಯಲ್ಲ, ಸೊ ಅದು ನಮಗೆ ಒಂದು ಬರುತ್ತೆ. ಅದು ನೋಡಿ, ಅಂದರೆ ಅದೇ ನಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ನೋಡಿ, ನಮಗೆ ಪಾಸಿಬಲ್ ರಿಟರ್ನ್ ಆ್ಯಂಡ್ ಅಸೋಸಿಯೇಟೆಡ್ ರಿಟರ್ನ್ ಸೆಕ್ಯೂರಿಟೀಸ್ XY ಇದೆ, ಗಿವನ್ ಬಿಲೋ. ಅಂದರೆ ಪ್ರಾಬಬಿಲಿಟಿನೂ ಕೊಟ್ಟಿದ್ದಾನೆ, ಸೆಕ್ಯೂರಿಟಿ ರಿಟರ್ನು ಕೊಟ್ಟಿದ್ದಾನೆ. ಎರಡನ್ನೂ ಸಹ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟಾಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಬರುತ್ತೆ, ಇದನ್ನು ಇಷ್ಟು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಓದ್ಕೊಂಡ್ರೆ ನೀವು ತುಂಬಾ ಆರಾಮಾಗಿ ಸ್ಕೋರ್ ಮಾಡೋದಾಗಿರುತ್ತೆ. ಸೊ ಈ ರೀತಿ ಇತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನ ಪೇಪರು. ಸೊ 2025 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಸೊ ಇಷ್ಟು ಹೇಳ್ತಾ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಆಲ್ರೆಡಿ ಎಲ್ಲ ಅರ್ಥ ಆಗಿರುತ್ತೆ. ಆದಷ್ಟು ಎಕ್ಸಾಮಿನೇಷನ್ಗೆ ಪ್ರಿಫರೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರಿಪೇರ್ ಆಗಿರಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.